ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಾರ್ಷಲ್ ಆರ್ಟ್ಸ್ ದೈಹಿಕ ಮತ್ತು ಮಾನಸಿಕ ಸದೃಢತೆಗೆ ಮತ್ತು ಸ್ವಯಂ ರಕ್ಷಣೆಗಾಗಿ ಅಭ್ಯಾಸ ಮಾಡಲಾಗುವ ಕಲೆಗಳಾಗಿವೆ. ಅದರಲ್ಲೂ ಇತ್ತೀಚೆಗೆ ಉಶು ಬಾಕ್ಸಿಂಗ್ ಕಲೆ ಸಾಕಷ್ಟು ಜನಪ್ರಿಯವಾಗ್ತಿದೆ. ಬಾಕ್ಸಿಂಗ್ ಮತ್ತು ಕರಾಟೆ ಒಳಗೊಂಡ ಉಶು ಕ್ರೀಡೆಯ ಬೆಂಗಳೂರು ಜಿಲ್ಲಾ ದಕ್ಷಿಣ ವಲಯದ ಕ್ರೀಡಾಕೂಟ ಅದ್ದೂರಿಯಾಗಿ ಜರುಗಿತು. ಬೆಂಗಳೂರಿನಲ್ಲಿ ನಡೆದ ಈ ಸ್ಪರ್ಧಾಕೂಟದಲ್ಲಿ 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು, ಯುವತಿಯರು, ಗೃಹಿಣಿಯರು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು ನೋಡಿ. ಉಶು ಕ್ರೀಡಾಕೂಟದಲ್ಲಿ ಭರ್ಜರಿ ಫೈಟ್ ಮಾಡಿದ ಮಕ್ಕಳು, ಮಹಿಳೆಯರು. ಉಶು ರಿಂಗ್ನಲ್ಲಿ ಭರ್ಜರಿ ಕಿಕ್, ಸಖತ್ ಪಂಚ್ ಕೊಟ್ಟ ಸ್ಪರ್ಧಾಳುಗಳು. ಉಶು ಕ್ರೀಡೆ ಚೀನಾ ದೇಶದ ಸಾಂಪ್ರದಾಯಿಕ ಕಲೆಯಾಗಿದ್ರು ಭಾರತದಲ್ಲೂ ಇತ್ತೀಚೆಗೆ ಸಾಕಷ್ಟು ಜನಪ್ರಿಯ ಕ್ರೀಡೆಯಾಗಿದೆ. ಉಶು ಕ್ರೀಡೆಯು ಬಾಕ್ಸಿಂಗ್, ಕರಾಟೆ, ಕಿಕ್ ಬಾಕ್ಸಿಂಗ್ ಇವುಗಳನ್ನ ಒಳಗೊಂಡ ಕ್ರೀಡೆಯಾಗಿದ್ದು, ಉಶು ಕ್ರೀಡೆ ಪ್ರದರ್ಶನ ಕಲೆಯಾಗಿರುವ ತಾವೋಲು, ಮುಕ್ತ ಹೋರಾಟದ ಸಾಂಡಾ ಎರಡು ಪ್ರಮುಖ ವಿಭಾಗಗಳನ್ನ ಒಳಗೊಂಡಿದೆ. ಇತ್ತೀಚೆಗೆ ಭಾರತದಲ್ಲಿ ಸಾಕಷ್ಟು ಪ್ರಸಿದ್ಧಿ ಪಡಿತಾ ಇರುವ ಉಶು ಕ್ರೀಡೆಯ ಬೆಂಗಳೂರು ದಕ್ಷಿಣ ವಲಯದ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಬೆಂಗಳೂರಲ್ಲಿಂದು ನಡೆಯಿತು. ಜಿಲ್ಲಾ ಮಟ್ಟದ ಈ ಕ್ರೀಡಾಕೂಟದಲ್ಲಿ 20ಕ್ಕೂ ಹೆಚ್ಚು ಸ್ಪರ್ಧಾಳುಗಳು ಭಾಗವಹಿಸಿದ್ದು ವಿಶೇಷವಾಗಿತ್ತು. ಸೊ ಇದು ನಮ್ಮ 2026 ಸೌತ್ ಝೋನ್ದು ಡಿಸ್ಟ್ರಿಕ್ಟ್ ಚಾಂಪಿಯನ್ಶಿಪ್ ಆಗಿರುತ್ತೆ. ಇಲ್ಲಿ ಬ್ಯಾಂಗ್ಳೂರು ಸೌತ್ ಝೋನ್ ಡಿಸ್ಟ್ರಿಕ್ಟಿಂದ ತುಂಬ ಮಕ್ಕಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸಬ್ ಜೂನಿಯರು, ಜೂನಿಯರ್, ಸೀನಿಯರ್ ಕ್ಯಾಟಗರಿಲಿ. ಸಬ್ ಜೂನಿಯರ್ 9 ವರ್ಷದಿಂದ 12 ವರ್ಷ, ಜೂನಿಯರ್ 12ರಿಂದ 14, ಆಮೇಲೆ ಸೀನಿಯರ್ ಕ್ಯಾಟಗರಿ ಬಾಯ್ಸ್ ಗರ್ಲ್ಸ್ ಇಬ್ಬರೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಈ ಸ್ಪರ್ಧೆಯಲ್ಲಿ ನಿಮಗೆ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ತಾವ್ಲು ಅಂತ ಬರುತ್ತೆ. ಅದರಲ್ಲಿ ನಿಮಗೆ ಬೇರ್ ಹ್ಯಾಂಡ್ ಫಾರ್ಮ್ಸು ಅಂದರೆ ಬೇರ್ ಹ್ಯಾಂಡ್ ಡೆಮಾನ್ಸ್ಟ್ರೇಷನು ಮತ್ತು ವೆಪನ್ ಡೆಮಾನ್ಸ್ಟ್ರೇಷನ್ ಇರುತ್ತೆ. ಅದಾದಲ್ದಲೇ ಇದು ಫೈಟಿಂಗ್ ಇರುತ್ತೆ. ಫೈಟಿಂಗಲ್ಲಿ ನಿಮಗೆ ಪಾಯಿಂಟ್ ಬೇಸ್ಡು ಇಲ್ಲ ನಾಕ್ಔಟ್ ಬೇಸಸ್ ಇಲ್ಲಿ ಇದು ಮಾಡಿಸ್ತೀವಿ. 3 ರೌಂಡ್ ಇರುತ್ತೆ, ಬೆಸ್ಟ್ ಆಫ್ 3 ಆಡಿಸ್ತೀವಿ. ಅದರಲ್ಲಿ 2 ಮ್ಯಾಚ್ ಯಾರು ಗೆಲ್ತಾರೋ ಅವ್ರು ಮುಂದಕ್ಕೆ ಹೋಗ್ತಾರೆ. ಜೂನಿಯರ್, ಸಬ್ ಜೂನಿಯರ್, ಸೀನಿಯರ್ ಅಂತ 4 ವಿಭಾಗಗಳಲ್ಲಿ ಸ್ಪರ್ಧೆ ನಡೆಯಿತು. ಉಶು ಕ್ರೀಡೆಯ ರಿಂಗ್ನಲ್ಲಿ ಪುಟಾಣಿ ಮಕ್ಕಳಿಂದ ಹಿಡಿದು ಯುವಕ ಯುವತಿಯರು ಅಷ್ಟೇ ಅಲ್ಲ, ಗೃಹಿಣಿಯರು ಭಾಗವಹಿಸಿದ್ರು. 200ಕ್ಕೂ ಹೆಚ್ಚು ಸ್ಪರ್ಧಾಳುಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿ ಜಿಲ್ಲಾ ಮಟ್ಟದ ಸ್ಪರ್ಧೆಯಲ್ಲಿ ಚಿನ್ನ, ಬೆಳ್ಳಿ, ಕಂಚಿನ ಪದಕಗಳನ್ನ ತಮ್ಮದಾಗಿಸಿಕೊಳ್ಳುವ ಮುಖೇನ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ್ರು. ಈ ಉಶು ಕ್ರೀಡೆ ಕರಾಟೆ ಅಥವಾ ಯೋಗದ ರೀತಿಯೇ ಸಮರ ಕಲೆಯ ಶೈಲಿಗಳನ್ನ ಪ್ರದರ್ಶಿಸುವ ಕಲೆಯಾಗಿದ್ದು, ಕ್ರೀಡಾಕೂಟದಲ್ಲಿ ಮಕ್ಕಳಿಂದ ಹಿಡಿದು ಗೃಹಿಣಿಯರು ಸ್ಪರ್ಧಿಸಿ ಪದಕ ಗಳಿಸಿದ್ದು ವಿಶೇಷವಾಗಿತ್ತು. ನಾನೊಂದು ಮಗು ತಾಯಿ, ನನಗೆ 40 ವರ್ಷ ಆಗಿದೆ. ನಾನೀಗ ಸರ್ ಶಿಫು ಸರ್ ಜೊತೆ, ಕೀರ್ತಿ ಸರ್ ಜೊತೆ, ಖುಷಿ ಮ್ಯಾಮ್ ಜೊತೆ ಈಗ ಹೋದ ವರ್ಷದಿಂದ ತಾಯ್ಚಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಈಗ ಜಾಯ್ನ್ ಆಗೋದಾಗ ಅಂದ್ಕೊಂಡಿರಲಿಲ್ಲ ಈ ಥರ ಡಿಸ್ಟ್ರಿಕ್ಟ್ ಚಾಂಪಿಯನ್ಶಿಪ್ಗೆ ನಮಗೆ ಆಯ್ಕೆ ಆಗತ್ತೆ, ನಾವು ಈಗ ಬಂದು ಪಾರ್ಟಿಸಿಪೇಟ್ ಮಾಡ್ಬೋದು, ಬಂದು ಈ ಥರ ಮೆಡಲ್ ಗೆದ್ಬೋದು ಅಂತ ನಾವು ಅಂದ್ಕೊಂಡಿರಲಿಲ್ಲ. ಸರ್ ನಮಗೆ ತುಂಬ ಮೋಟಿವೇಶನ್ ಮಾಡಿದ್ದಾರೆ, ತುಂಬ ನಮಗೆ ಎಂಕರೇಜ್ಮೆಂಟ್ ಕೊಟ್ಟಿದ್ದಾರೆ. ನಮ್ಗೆ ಈ ಥರ ಆಗತ್ತೆ, ನಾವು ಯಾವ ವಯಸ್ಸಲ್ಲೂ ನಾವು ಸೇರಿಕೊಂಡ್ರು ನಮಗೊಂದು ಈ ಥರ ಅಚೀವ್ ಮಾಡ್ಬೋದು ಅಂತ ನಮ್ಮ ಸರ್ ನಮಗೆ ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಇವತ್ತು ಬೆಳಗ್ಗೆ ನಾನು ತಾಯ್ಚಿ ಕಾಂಪಿಟೇಷನಲ್ಲಿ ಭಾಗವಹಿಸಿದೆ. ನಾನು ಐ ಥಿಂಕ್ 1 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಇಲ್ಲಿ ಶಿಫು, ಕೀರ್ತಿ ಅವರೊಟ್ಟಿಗೆ. ಮತ್ತು ಇಷ್ಟು ಬೇಗ ನಾನು ಕಂಪೀಟ್ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ ಆ್ಯಕ್ಚುಲಿ. ಬಟ್ ಐ ಥಿಂಕ್ ಆಲ್ಮೋಸ್ಟ್ ಒಂದು 15-20 ದಿನದಿಂದ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಕಾಂಪಿಟೇಷನ್ಗಾಗಿ. ಆ್ಯಂಡ್ ಗೋಲ್ಡ್ ಮೆಡಲ್ ಸಿಕ್ತು. ಆ್ಯಂಡ್ ಸರ್ಪ್ರೈಸ್ ಆಗಿದ್ದೀನಿ ನಾನು, ಬಿಕಾಸ್ ಐ ಡ್ ನಾಟ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಉಶು ಕ್ರೀಡೆ ಸಮರ ಕಲೆಯಾಗಿದ್ರೂ ದೇಹದ ದೃಢತೆ, ನಮ್ಯತೆ, ವೇಗ ಮತ್ತು ಮಾನಸಿಕ ಏಕಾಗ್ರತೆಯನ್ನ ಹೆಚ್ಚಿಸುವ ಅದ್ಭುತ ಕಲೆಯ ಕ್ರೀಡೆಯಾಗಿದೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಯುವ ಸಮೂಹ ಈ ಉಶು ಕ್ರೀಡೆಯತ್ತ ಆಕರ್ಷಿತರಾಗುತ್ತಿರುವುದು ವಿಶೇಷವಾಗಿದೆ. ವೀರೇಶ್ ಉದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.